ಓಹೋ ರಾಮ, ಚೆನ್ನಾಗಿದೆಯಾ? ಎಷ್ಟು ದಿನ ಆಯಿತು ನೀನು ನೋಡಿ. ಬಾ ಕೂತ್ಕೋ. ಚೆನ್ನಾಗಿದೆಯಾ? ಬಾಲು, ನೀನು ಚೆನ್ನಾಗಿದೆಯಾ? ಏನಪ್ಪ ಯೂಟ್ಯೂಬಲ್ಲಿ ಫುಲ್ ಮಿಂಚ್ತಿದೆಯಲ್ಲ. ನೋಡ್ದಾ? ಚೆನ್ನಾಗಿತ್ತಾ? ಯಾವುದೋ ನೆನ್ನೆ ತಾನೇ ನೋಡಿದೆ ಯೂಟ್ಯೂಬಲ್ಲಿ ಮಿಂಚಿಂಗ್ ಮಂಜುಳಾ ಅಂತ ಯಾವುದೋ ಸೀರಿಯಲ್ಲು, ನಮ್ಗೆ ಹೇಳಕ್ಕೆ ಬರಲ್ಲ ಸರಿಯಾಗಿ, ಬತ್ತಿತ್ತು. ಚೆನ್ನಾಗಿ ಮಾಡಿದ್ದಿ, ಪೊಲೀಸ್ ಕ್ಯಾರೆಕ್ಟ್ರು ಚೆನ್ನಾಗಿ ಮಾಡಿದ್ದಿ. ಪ್ರೊಡ್ಯೂಸರ್ ಯಾರು ಬಾಲೋದು? ಬೆಂಗಳೂರವರು ಶಶಿಕುಮಾರ್ PM ಅಂತ. ಅವರು ಸಿಗಂದೂರು ಚೌಡೇಶ್ವರಿ ಮಹಿಮೆ ಮತ್ತು ವಜ್ರಮುಖಿ ಅಂತ ಹಾಕೊಂಡು ಮಾಡಿದ್ದಾರೆ. ನೀತು, ಗಾಳಿಪಟ ನೀತು ಇದಾರಲ್ಲ ಅವರ ಸಿನಿಮಾ, ಬಿಗ್ ಸಿನಿಮಾ ಮಾಡಿದ್ದಾರೆ. 2 ವೆಬ್ ಸೀರೀಸ್ ಮಾಡಿ ಅಂದರು, ಒಪ್ಕೊಂಡು. ಚೆನ್ನಾಗೈತೆ ಬಾಲು. ಮಿಂಚು ಏನು ಟಿ ವಿಲಿ ಬರೋದಲ್ಲಪ್ಪ ಯಾವುದಾದ್ರು ನೋಡಿ. ಮಿಂಚು ಹಾಕೊಂಡೇ ಮಾಡಿರೋದು. ಕಾಮಿಡಿ ಕಿಲಾಡಿ ಮಿಂಚು. ಶೇರ್ ಮಾಡಪ್ಪ ಎಲ್ರಿಗೂ, ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು. ಅವ್ರದ್ದು ಫ್ರೆಕ್ಸಾ ಪಿಕ್ಚರ್ ಅಂತ, ನನ್ನ ಚಾನಲಲ್ಲ, ಬಲರಾಮ್ ಮೂವೀಸಲ್ಲ, ಫ್ರೆಕ್ಸಾ ಪಿಕ್ಚರ್ ಅಂತ. ಏನಿಲ್ಲ, ಯೂಟ್ಯೂಬ್ಗೆ ಹೋಗ್ಬಿಟ್ಟು ಮಿಂಚಿಂಗ್ ಮಂಜುಳಾ ಅಂತ ಹೊಡೆದ್ರೆ ಸಾಕು, ಬರುತ್ತೆ. ಈಗ ಪಾರ್ಟ್ 1 ಬಿಟ್ಟಿದ್ದೀವಿ. ಪಾರ್ಟ್ 2 ಇನ್ನೊಂದು 15 ದಿನದೊಳಗೆ ಬಿಡ್ತೀವಿ. ಇಲ್ಲ, ಚೆನ್ನಾಗಿ ಬಂದೈತೆ ನಿಂದು ಕಾನ್ಸೆಪ್ಟು. ನನಗೆ ಖುಷಿ ಆಯಿತು, ಚೆನ್ನಾಗೈತೆ. ಪಾರ್ಟ್ 2 ನೋಡ್ತೀನಿ. ನನ್ನ ಹೆಂಡ್ತಿ ಎಲ್ಲ ನೋಡ್ತಿದ್ರು, ಅವಾಗ ಹೇಳಿದ್ರು, ನಿಮ್ಮ ಫ್ರೆಂಡ್ ಮಾಡವನೇ ನೋಡಪ್ಪ ಬಾಲು ಅಂತ. ಚೆನ್ನಾಗಿ ಮಾಡಿದ್ವಿ ಬಾಲು. ಆಮೇಲೆ ಇನ್ನೊಂದು ಪಿಟ್ಟಿಂಗ್ ಮಾಸ್ಟ್ರು ಅಂತ ಬಿಟ್ಟಿದ್ವಿ, ಈ ದೊಡ್ಡಬಳ್ಳಾಪುರ ನರಸಿಂಹರಾಜ್ ಇದ್ನಲ್ಲ. ಹೆಣ್ಮಗು ಅಂತಿದ್ದ, ಅವ್ರು ಹಾಕ್ಕೊಂಡು ಮಾಡಿದ್ದೀವಿ ಪಿಟ್ಟಿಂಗ್ ಮಾಸ್ಟ್ರು ಅಂತ. ಅದು ಬಿಡ್ತೀವಿ. ಇದು ಮಿಂಚಿಂಗ್ ಮಂಜುಳಾ ಪಾರ್ಟ್ 2 ಆದಡಿಗೆ ಪಿಟ್ಟಿಂಗ್ ಮಾಸ್ಟ್ರು ಬಿಡ್ತೀವಿ. ಅದು ರೆಡಿಯಾಗಿದೆ. ಮತ್ತು ಏನಪ್ಪ ರಾಮ? ಅಯ್ಯೋ, ಏನೋ ಒಂದು ಮಾಡ್ಕೊಂಡಿದ್ದೀವಿ, ಕಾಯಕವೇ ಕೈಲಾಸ ಅನ್ನಂಗೆ. ಯಾವ್ದು ಬರುತ್ತೋ ಅದು ಮಾಡ್ಕೊಂಡಿದ್ದೀನಿ. ಮತ್ತು ನೀನೇನು ಕೆಲಸ ಮಾಡ್ತಿದ್ಯಾ? ಅದೇ ಕೆಲಸನಾ? ಅಲ್ಲ, ಮತ್ತು ಇನ್ನೇನಪ್ಪ? ಮಗು ಸ್ಕೂಲ್ಗೆ ಆಗ್ತಾ? 4 ವರ್ಷ ಬಾಲು ಮಗುಗೆ. ಅಯ್ಯೋ, ಹೋಗಿದ್ದೆ ಕಣಪ್ಪ, ಸ್ಕೂಲ್ ಸೇರ್ಸೋಕ್ಕೆ ಹೋಗಿದ್ದೆ. 50,000 ಫೀಸು. 50,000 ಪ್ರೀ KGಗೆ ಆಯಿತು ಅಂತ ಹೋದೆ. ಏನೋ ಸಾಲ ಮಾಡಿ ನನ್ನ ಮಕ್ಕಳನ್ನು ಓದ್ಸೋಣ. ಯಾವ ಮಕ್ಕಳು, ಎಲ್ಲ ಮಕ್ಕಳು ಓದ್ತಾವೆ, ನನ್ನ ಮಗನ ಯಾಕೆ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸೋದು, ಅವನು ಪ್ರೈವೇಟ್ ಸ್ಕೂಲಿಗೆ ಸೇರ್ಸೋಣ ಅಂತ ಹೋದೆ. 50,000 ಹೇಳಿದ್ರು. ಆಯಿತು ಅಂದ್ಬಿಟ್ಟು ಅಡ್ಮಿಷನ್ ಮಾಡೋಕೆ ಕರ್ಕೊ ಹೋದೆ. ಈ ಯೂನಿಫಾರ್ಮು, ಬುಕ್ಸು, ಶೂವು ಎಲ್ಲ ನಮ್ಮ ತವೇ ತಗೊಳ್ಳಿ ಅಂದರು. ಆಯಿತು ಸರ್, ತಗೋತೀವಿ ಅಂತ ಅಂದೆ. ಅದಕ್ಕೆ ಎಕ್ಸ್ಟ್ರಾ ಫೀಸು ಅಂದರು ಕಣಪ್ಪ. ಹಂಗೆ ಅದಾಯಿತು, ಸರಿ ಅಂದ್ಬಿಟ್ಟು ಇದು ಮಾಡ್ದೋ. ಆಮೇಲೆ ನನ್ನ ಮಗಂಗೆ ಏನೋ ಹುಷಾರು ತಪ್ಪಿಟ್ರೆ ಬೇರೆ ಯಾವ ಕಡೆ ಹಾಸ್ಪಿಟ್ಲಿಗೆ ಸೇರಿಸ್ಬಾರ್ದಂತೆ. ಎಲ್ಲೂ ಹೋಗಂಗಿಲ್ಲ, ಅವ್ರದ್ದೇ ಸ್ಕೂಲ್, ಅವ್ರದ್ದೇ ಹಾಸ್ಪಿಟ್ಲ್ ಐತಂತೆ, ಅಲ್ಲಿಗೆ ಕರ್ಕೋಬೇಕಂತೆ. ಅವನು ಒಂದು ಜ್ವರ ಬರಲಿ, ಕೆಮ್ಮು ಬರಲಿ, ಅಲ್ಲಿಗೆ ಕರ್ಕೋಬೇಕು, ಲೆಕ್ಕ ಹಾಕು. ಆಮೇಲೆ ಮನೆಯಿಂದ ನೀರಿಗೆ ತರಂಗಿಲ್ಲಪ್ಪ, ಅಲ್ಲೇ ಬಿಸ್ಲರಿ ವಾಟ್ರು ಬಾಟ್ಲು ಕೊಡ್ತಾರಂತೆ, ಅದು ದುಡ್ಡು ಕೊಟ್ಟು ನಾವು ತಗೋಬೇಕಂತೆ. ಅವ್ರದ್ದೇ ಕ್ಯಾಂಟೀನ್ ಐತಂತೆ. ಆಮೇಲೆ ಊಟನೂ ಮನೆಯಿಂದ ತರಂಗಿಲ್ಲ, ಬೆಳಗ್ಗೆ ತಿಂಡಿನೂ ತರಂಗಿಲ್ಲ, ಬೆಳಗ್ಗೆ ಅವ್ನು ತಿಂಡಿನೂ ಮಾಡಿಸ್ಕೊರಂಗಿಲ್ಲ. ಅಲ್ಲೇ ಕುಕ್ಕಿದಾರಂತೆ, ಅಲ್ಲೇ ಕ್ಯಾಂಟೀನ್ ಐತಂತೆ ಅವ್ರದ್ದೇ. ಅಲ್ಲೇ ಅವರು ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಅಲ್ಲೇ ಕೊಡ್ತಾರಂತೆ. ಅದೇ ನಾವೇ ದುಡ್ಡು ಕಟ್ಟಬೇಕು ಎಕ್ಸ್ಟ್ರಾ, ಅವ್ರು ಎಷ್ಟು ಹೇಳ್ತಾರೆ ಅಷ್ಟು. ಆಮೇಲೆ ಇನ್ನೊಂದು ತಮಾಷೆ ವಿಷಯ ಕೇಳು. ಈ ಕಟಿಂಗ್ ಮಾಡ್ಸೋಕ್ಕೆ ಹೊರಗಡೆ ಕರ್ಕೊಬಾರ್ದು, ಅವ್ರದ್ದೇ ಸೆಲೂನ್ ಐತಂತೆ. ಅವರೇ ಕಟಿಂಗ್ ಮಾಡ್ತಾರಂತೆ, ಅದಕ್ಕೂ ನಾವು ದುಡ್ಡು ಕಟ್ಟಬೇಕು. ಆಮೇಲೆ ಹಬ್ಬ ಹುಣ್ಣಿಮೆ ಅದು ಇದು ಬಂದರೆ ಅವ್ನಿಗೆ ಬಟ್ಟೆ ಗಿಟ್ಟೆ ತೆಗಿಬೇಕು ಅಂದರೆ ಗಾರ್ಮೆಂಟ್ಸು ಅವ್ರದ್ದೇ ಐತಂತೆ, ಬೇರೆ ಹೊರಗಡೆ ಶೋರೂಮ್ ಕರ್ಕೋಂಗಿಲ್ಲ. ಆ ಗಾರ್ಮೆಂಟ್ಸಲ್ಲಿ ಅವನ ಸೈಜ್ಗೆ ಅವರೇ ಹೊಲ್ಕೊಡ್ತಾರಂತೆ. ಅವರು ಕೇಳಿದಷ್ಟು ದುಡ್ಡು ನಾವು ಕೊಡಬೇಕು. ಇಷ್ಟಿದ್ದರೆ ಆ ಸ್ಕೂಲಿಗೆ ಸೇರಿಸ್ಕೊತಾರಂತೆ, ಇಲ್ಲ ಸೇರಿಸ್ಕೊಳ್ಳಲ್ವಂತೆ. ಆಮೇಲೆ ನಾ ಕೇಳಿದೆ, ಇಷ್ಟೆಲ್ಲ ತಗೋತಿದ್ದಿರಲ್ಲ, ಪಾಠ ಎಲ್ಲ ಹೆಂಗೆ ಮಾಡ್ತೀರಿ ಅಂತ. ಪಾಠ ಈಗ ಸದ್ಯಕ್ಕೆ ಮಾಡಲ್ವಂತೆ. ಈ ರೀಲ್ಸ್ಗಳು ಇತ್ತಲ್ಲ ಇನ್ಸ್ಟಾಗ್ರಾಮು, ಆ ರೀಲ್ಸ್ ಮಾಡೋದು ಹೆಂಗೆ, ಅದು ಅಪ್ಲೋಡ್ ಮಾಡೋದು ಹೆಂಗೆ ಅನ್ನೋದು ಮಕ್ಳಿಗೆ ಹೇಳ್ಕೊಡ್ತಾರಂತೆ. ಆವಾಗ ಪಾಠ ಸರ್ ಇವೆಲ್ಲ ಮಾಡಿ ರೀಲ್ಸ್ ಮಾಡಿ ಆಯಿತು ಅಪ್ಲೋಡ್ ಎಲ್ಲ ಮಾಡಿದೆ, ಪಾಠ ಯಾವಾಗ ಮಾಡ್ತೀರಿ, ಟೈಮೇ ಇಲ್ವಲ್ಲ ನಿಮಗೆ ಅಂದಿದ್ದಕ್ಕೆ, ಪಾಠ ಮಾಡೋದಕ್ಕೆಲ್ಲ ಟೈಮ್ ಇಲ್ಲ, ನೀವು ಹೊರಗಡೆ ಟ್ಯೂಷನ್ಗೆ ಹಾಕೊಳ್ಳಿ ಅಂದರು.
ಇಷ್ಟೆಲ್ಲ ಕೊಟ್ಟು ಹೊರಗಡೆ ಟ್ಯೂಷನ್ ಹಾಕತ್ತಾ ಹಾಂ ಈ ಸ್ಕೂಲ್ಗೆ ಯಾಕೆ ಸೇರಿಸ್ಬೇಕು ನಾನು? ಅದಕ್ಕೆ ಕೈ ಮುಗಿದ್ಬಿಟ್ಟು ಬಪ್ಪ ಅಂತ ಕರ್ಕೊಬಂದೆ. ಹಂಗಾಗೈತೆ ನಾವು ಮಾಡೋದು ಗಾರೆ ಕೆಲಸ. ಹಾಂ ಎಲ್ಲೋ ಬಡ್ಡಿ ಸಾಲ ಮಾಡ್ಕೊಂಡು 5% 6% ಹಿಂಗೆ ಬಡ್ಡಿ ಸಾಲ ಮಾಡ್ಕೊಂಡು ಮಕ್ಳು ಸ್ಕೂಲಿಗೆ ಸೇರ್ಸೋಣ ಅಂತ ಕರ್ಕೋದ್ರೆ ಹಿಂಗೆ ಹೇಳಿದ್ರೆ ಹೆಂಗಪ್ಪ ಸ್ಕೂಲಿಗೆ ಸೇರ್ಸೋದ? ಹಾಂ ಕಷ್ಟ ಆಗೈತೆ ಕಣಪ್ಪ ನನಗೆ. ಏನು ಮಾಡೋದು ಅಂತಲೇ ಗೊತ್ತಿಲ್ಲ. 50,000 ಕೊಟ್ಟು ಮಕ್ಳಿಗೆ ಹಿಂಗಾದರೆ ಎಜುಕೇಷನ್ ಭಾರಿ ಕಷ್ಟ. ಒಂದು ಕೆಲಸ ಮಾಡಿ, ನಿನ್ನ ಹತ್ರ 50,000 ದುಡ್ಡಿಲ್ಲ ಅಂದರೆ ಹೇಳ್ತಾರೆ, ಬೇಜಾರು ಮಾಡ್ಕೋಬೇಡ. ಇವತ್ತಿನ ದಿನ ಎಲ್ಲರೂ ಓದಿಸ್ಬೇಕು ಅಂತ ಆಸೆ ಇದೆ, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ ಮೀಡಿಯಮ್ ಬಿಟ್ಟವ್ರೆ, ಗೊತ್ತಿರ್ಬೋದು ನಿನಗೆ. ಹೌದಲ್ವಾ? ಗೊತ್ತಿಲ್ವಾ? ಇಂಗ್ಲೀಷ್ ಮೀಡಿಯಮ್ ಬಿಟ್ಟವ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ. ಫೀಸ್ ಇದೆ ಅಂದರೆ ಅಷ್ಟು ಇದಿಲ್ಲ, ಕಡಿಮೆ ಫೀಸು. ಒಳ್ಳೆ ಊಟ ತಿಂಡಿ ವ್ಯವಸ್ಥೆ ಇದೆ, ಯೂನಿಫಾರ್ಮು ಶೂಸು ಎಲ್ಲ ಕೊಡ್ತಾರೆ, ಬುಕ್ಸು ಅವರೇ ಕೊಡ್ತಾರೆ. ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚಿಂಗ್ ಇದೆ, ನೋಡು, ಟ್ರೈ ಮಾಡು. ಏಕೆಂದರೆ ನಿನ್ನ ಥರನೇ ಎಷ್ಟೋ ಜನ ಪಾಪ ಇವತ್ತೊಂದು ದಿನ ಪಕ್ಕದ ಮನೇಲಿ ಇಂಗ್ಲೀಷ್ ಮೀಡಿಯಮ್ ಸೇರಿಸಿದ್ರು ಅಂತ ಅವ್ರು ದುಡ್ಡೇ ಇರೋಲ್ಲ, 5% 10% ಹಿಂಗೆಲ್ಲ ಬಡ್ಡಿ ಸಾಲ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಡ್ತಾರೆ ಮಕ್ಕಳನ್ನ. ಆ ಮಕ್ಕಳು ಓದ್ತಾ ಕಿಲೋ ಗೊತ್ತಿಲ್ಲ ಪಾಪ. ಇವರು ಬಡ್ಡಿ ಕಟ್ಟೋಕ್ಕಾಗದೆ, ಅಸಲು ಕಟ್ಟೋಕ್ಕಲ್ಲ, ಬಡ್ಡಿನೂ ಕಟ್ಟೋಕ್ಕಲ್ಲ. ಹಿಂಸೆಯಾಗಿ ನಾಳೆ ದಿನ ಸೂಸೈಡ್ ಮಾಡ್ಕೊಂಡೆಲ್ಲ ಸಾಯ್ತವ್ರು ನೋಡ್ತಾ ಇದ್ದೀರ ಟಿ ವಿಲೆಲ್ಲ. ಕಷ್ಟ ಐತೆ. ನೋಡು, ಗೌರ್ಮೆಂಟಿಂದ ಬಿಟ್ಟಿದ್ದಾರೆ, ನೋಡು. ಆಯ್ತದೆ ಅನಿಸುತ್ತೆ, ಮಾಡು. ಸ್ಕೂಲ್ಗೆ ಹೋಗಿ ವಿಚಾರಿಸು, ಗೊತ್ತಾಗುತ್ತೆ. ಸ್ಕೂಲ್ ಆಲ್ರೆಡಿ ಓಪನ್ ಆಗ್ಬಿಟ್ಟೈತೆ, ಬೇಗ ಹೋಗಿ ವಿಚಾರಿಸಿ ನೋಡು. ನಾವು ನಿಮಗೂ ಅದೇ ಸ್ನೇಹಿತರು ಹೇಳ್ತಾ ಇರೋದು, ದಯವಿಟ್ಟು ಒಬ್ಬರು ಏನೋ ಒಂದು ಮಾಡ್ತಾವ್ರೆ ಅಂತ ಹಠ ಮಾಡಿ ನೀವು ಅದಕ್ಕೆ ಬಲಿಯಾಗಬೇಡಿ. ನಿಮ್ಮ ಹತ್ರ ಎಷ್ಟು ಹಾಸಿಗೆ ಇರುತ್ತೋ ಅಷ್ಟೇ ಕಾಲು ಚಾಚಿ. ಬೇರೆ ಯಾರೋ ಅವನ ಹತ್ರ ದುಡ್ಡಿರುತ್ತೆ ಅಂತ ಅವ್ನು 25,000 30,000 ಲಕ್ಷ ಎಲ್ಲ ಫೀಸ್ ಕಟ್ಟಿ ಸ್ಕೂಲಿಗೆ ಸೇರಿಸ್ಬಿಡ್ತಾನೆ. ಮಗು ಓದುತ್ತೋ ಬಿಡುತ್ತೋ ಗೊತ್ತಿಲ್ಲ. ಇವತ್ತು ಅದೊಂದು ಫ್ಯಾಷನ್ ಆಗಿದೆ. 5 ಲಕ್ಷ 10 ಲಕ್ಷ, ನನ್ನ ಮಗಂಗೆ 10 ಲಕ್ಷ ಕಟ್ಟಿದ್ದೀನಿ, 5 ಲಕ್ಷ ಕಟ್ಟಿದ್ದೀನಿ, ನಮ್ಮದು ಅಲ್ಲಿ ಆ ಇಂಗ್ಲೀಷ್ ಮೀಡಿಯಮ್ ಸೆಂಟ್ರಲ್ ಸಿಲೆಬಸ್ ಅಂತೆಲ್ಲ ಹೇಳ್ತಾರೆ. ಮಗು ಎಲ್ಲೇ ಇದ್ದರೂ ಓದುತ್ತೆ, ಅವನ ಹಣೆ ಬರದಲ್ಲಿ ಬರೆದಿರ್ತದೆ ಮಗು ಹಿಂಗೆ ಆಗಬೇಕು ಅಂತ. ಅದನ್ನ ಯಾರ ಕೈಯಿಂದಲೂ ತಪ್ಸೋಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ನಾನು ಹೇಳೋದು ಕೇಳಿ. ಈ ಕೂಲಿ ನಾಲಿ ಗಾರೆ ಕೆಲಸ ಮಾಡೋರೆಲ್ಲ ಭಾರಿ ಕಷ್ಟ ಇದೆ. ಅವರೆಲ್ಲ ದಯವಿಟ್ಟು ಗೌರ್ಮೆಂಟಿಂದ ನಿಮಗೋಸ್ಕರ ಇಂಗ್ಲೀಷ್ ಮೀಡಿಯಮ್ಮು ಸ್ಕೂಲ್ ಇದೆ, ದಯವಿಟ್ಟು ಅದಕ್ಕೆ ಹೋಗಿ ವಿಚಾರಿಸಿ ನಿಮ್ಮ ಮಕ್ಕಳನ್ನ ಸೇರಿಸಿ. ಅದು ಬಿಟ್ಬಿಟ್ಟು 20,000 ಆದರೂ ಓಕೆ, ಲಕ್ಷ ಫೀಸ್ ಕಟ್ತಾಯಿದ್ದಾರೆ. ಅವ್ರ ಹತ್ರ ದುಡ್ಡಿರಲ್ಲ, ಬಡ್ಡಿ ಸಾಲ ಮಾಡಿ ಕಟ್ತಾಯಿದ್ದಾರೆ. ತನ್ನ ಒಡವೆ ಅಡ ಇಟ್ಟು ಕಟ್ತಾಯಿದ್ದಾರೆ, ಮನೆ ಮಾರಿ ಕಟ್ತಾಯಿದ್ದಾರೆ, ಸೈಟು ಜಮೀನು ಮಾರಿ ಮಕ್ಕಳು ಓದಲಿ ಅಂತ ಕಟ್ತಾಯಿದ್ದಾರೆ. ಮಕ್ಕಳು ಹೆಂಗಿದ್ರು ಓದ್ತಾರೆ, ತೊಂದರೆ ಇಲ್ಲ, ಸರಿನಾ? ಮಕ್ಕಳಿಗೆ ನಾವು ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಖಂಡಿತ ಒಂದು ತಂದೆ ಆದದ್ದು ಒಂದು ಕರ್ತವ್ಯ. ಹಾಗಾಗಿ 5 ಲಕ್ಷ 10 ಲಕ್ಷ ಸಾಲ ಮಾಡಿ, ಬಡ್ಡಿ ಸಾಲ ಮಾಡಿ ಕಟ್ಟು ಅನ್ನೋಕ್ಕಾಗಲ್ಲ. ವರ್ಷಕ್ಕೊಂದು ಸಲ ಲಕ್ಷ ಕಟ್ಟಿದ್ರೆ ಅವ್ರ ಎಜುಕೇಷನ್ಗೆ ಎಷ್ಟಾಯಿತು? ಹತ್ತತ್ರ 50 ಲಕ್ಷ ಗಂಟಲು ಆಗುತ್ತೆ. ಹಾಗಾಗಿ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ. ಮಕ್ಕಳಿಗೆ ಮನೇಲಿ ಅವ್ರಿಗೆ ಎಜುಕೇಟೆಡ್ ಮನೇಲೂ ಮಾಡಿ, ಅವ್ರಿಗೆ ಅಭ್ಯಾಸ ಮಾಡಿಸಿ, ಅಕ್ಷರ ಅಭ್ಯಾಸ, ABCD ಅ ಆ ಇ ಮತ್ತು 1 2 3 ಇವೆಲ್ಲ ಹೇಳ್ಸಿ. ಸ್ಕೂಲಲ್ಲಿ ಹೇಳ್ಕೊಡೋದು ನೆಕ್ಸ್ಟು, ಬಟ್ ಮನೇಲೂ ನೀವು ಹೇಳ್ಕೊಡಿ, ಮಕ್ಕಳು ಕಲಿತಾರೆ. ಸ್ನೇಹಿತರೆ, ಇದೊಂದು ನಾನು ಮತ್ತು ರಾಮ, ಈಗ ನೋಡಿ ರಾಮಂಗೆ ತುಂಬ ಕಷ್ಟ ಇದೆ ಪಾಪ. ಅವ್ನು ಗಾರೆ ಕೆಲಸ ಮಾಡೋದು, ಏನು ಮಾಡ್ತೀರಾ? ಅವನಿಗೆ ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಹಾಗಾಗಿ ರಾಮಗೆ ಒಂದು ಉದಾಹರಣೆ ಕೊಟ್ಟೆ. ನಿಮ್ಮ ಹತ್ರ ದುಡ್ಡಿದ್ರೆ ಖಂಡಿತ ಸೇರಿಸಿ, ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ನಾನು ಹೇಳ್ತಿರೋದು ಬಡವರಿಗೆ, ಎಷ್ಟೋ ಜನ ಕೂಲಿ ನಾಲಿ ಮಾಡೋರಿಗೆ ತಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು ಅಂತ ಆಸೆ ಇರುತ್ತೆ, ಅಂಥ ಮಕ್ಕಳಿಗೆ ನಾನು ಹೇಳ್ತಾ ಇರೋದು. ದುಡ್ಡಿರೋರು ಖಂಡಿತ ಹಾಗೂ ಪ್ರೈವೇಟ್ ಸ್ಕೂಲಿಗೆ ಸೇರಿಸಿ. ನಾನು ಹೇಳ್ತಾ ಕೂಲಿ ನಾಲಿ ಮಾಡ್ಕೊಂಡು ತಿಂತಾರೋ ಬಡ ಜೀವಿಗಳಿಗೆ ನಾನು ಒಂದು ಸಜೆಷನ್ ಕೊಟ್ಟಿದ್ದು. ಹಾಗೆ ಸ್ನೇಹಿತರೆ, ನಿಮಗೆ ಈ ಥರ ವೀಡಿಯೋ ಇಷ್ಟ ಆಯಿತು ಅಂದರೆ ರಾಮ ಮತ್ತು ಬಾಲು ಇಬ್ಬರೂ ಸೇರಿ ಒಳ್ಳೊಳ್ಳೆ ಕಾಮಿಡಿ ಕ್ಲಿಪ್ಗಳನ್ನ ನಿಮ್ಮ ಮುಂದೆ ತರ್ತೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡಿ. ಯಾವ ಥರ ಕಾನ್ಸೆಪ್ಟ್ ಮಾಡಬೇಕು, ಯಾವ್ಯಾವ ಥರ ಮಾಡಬೇಕು ಅಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ರಾಮ ಸೇರಿ ಆ್ಯಕ್ಟ್ ಮಾಡಿ ನಿಮಗೆ ಮನರಂಜಿಸೋಕ್ಕೆ ಇಷ್ಟಪಡ್ತೀವಿ.
ಹಾಗೆ ಇದೇ ಥರ ವೀಡಿಯೋಗಳು ಬರ್ತಾ ಇರಬೇಕು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಲರಾಮ್ ಮೂವೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಹಾಗೆ ನಿಮ್ಮ ಕುಟುಂಬ ವರ್ಗದವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ರಾಮ, ಕೈ ಮುಗಿದು ಬಿಡಪ್ಪ. ನಮಸ್ಕಾರ.